ಹಾಯ್ ಫ್ರೆಂಡ್ಸ್, ನೋಡಿ ನಾನು ಇವತ್ತು ಸಿಂಪಲ್ಲಾಗಿ ಮೇಕಪ್ ನಾನು ಹೇಗೆ ಮಾಡ್ಕೊಳ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ತುಂಬ ಜನ ನನ್ನ ಫ್ರೆಂಡ್ಸು ಫ್ಯಾಮಿಲಿಲಿ ಕೇಳಿದರು, ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟಿಗೆ ನಾನು ಫಿಟ್ ಸ್ಕಿನ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟು ಪ್ರೈಮರ್ ಹಾಕಬೇಕು. ಫೋಟೋ ಲವ್ವಿಂಗ್ ಅನ್ನೋ ಥರ ನಮಗೆ ಫೀಲ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ನಾನು ಫಿಟ್ ಸ್ಕಿನ್ ಪ್ರೈಮರ್ನ ಯೂಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಪ್ರೈಮರ್ ಆದಮೇಲೆ ನಾವು ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಮಿನಿಮಲಿಸ್ಟ್ ಅವ್ರದ್ದು ಆ ಪ್ರಾಡಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ, ವಿಟಮಿನ್ B5. ಸೊ ನಾನು ಯಾವಾಗಲೂ ರೆಗ್ಯುಲರಾಗಿ ಯೂಸ್ ಮಾಡೋದು ಕೂಡ ಅದನ್ನೇ, ಹಾಗಾಗಿ ಅದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಹಾಗೆ ಇದು ಮಾಯ್ಶ್ಚರೈಸರ್ ಆಗಿರೋದ್ರಿಂದ ಕೈಗಳಿಗೂ ಸಮೇತ ನಾನು ಅಪ್ಲೈ ಮಾಡ್ಕೊಳ್ತೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ ಅಂತ. ಈ ಮಾಯ್ಶ್ಚರೈಸು ಆಲ್ ಸ್ಕಿನ್ ಟೈಪ್ ಆಗಿರುತ್ತೆ. ನಾನು ಆಲ್ ಟೈಪಿಗೆ ತೊಗೊಂಡಿದ್ದೀನಿ. ಮಾಯ್ಶ್ಚರೈಸರ್ ಆದಮೇಲೆ ಔಟ್ಸೈಡ್ ಹೋಗೋದ್ರಿಂದ ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಸೇಮ್ ಕಂಪನಿದೇ ನಾನು ಯೂಸ್ ಮಾಡ್ತಿದ್ದೀನಿ, ಮಿನಿಮಲಿಸ್ಟ್ ಅವ್ರದ್ದು. ಸನ್ಸ್ಕ್ರೀನ್ ಯೂಸ್ ಮಾಡೋದ್ರಿಂದ ನಾವು ಸ್ಕಿನ್ನನ್ನು ತುಂಬ ಕೇರ್ ಮಾಡ್ಬೋದು. ಸನ್ ಬರ್ನ್ ಆಗೋದೆಲ್ಲ ಕಡಿಮೆ ಅವಾಯ್ಡ್ ಆಗುತ್ತೆ. ಸೊ ನಾನಂತೂ ಟ್ಯಾನ್ ಆಗೋದೇ ಜಾಸ್ತಿ, ಹಾಗಾಗಿ ಜಾಸ್ತಿನೇ ಹಚ್ಕೊಳ್ತೀನಿ ಫೇಸಿಗೆ ಸನ್ಸ್ಕ್ರೀನ್ನ. ಸೊ ಎಲ್ಲರೂ ಕೂಡ ಸನ್ಸ್ಕ್ರೀನ್ನ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ಬೆನಿಫಿಟ್ ಇದೆ. ಹೇಗೆ ಅಂತಂದರೆ ಸ್ಕಿನ್ ಬರ್ನ್ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಹಾಗೆಯೇ ಅದೇ ಕ್ರೀಮನ್ನು ಕೂಡ ನನ್ನ ಕೈಗಳಿಗೂ ಸಮೇತ ಹಚ್ಕೊಳ್ತೀನಿ, ಯಾಕೆಂದರೆ ಟ್ಯಾನ್ ಆಗಬಾರ್ದು ಅಂತಲೇ. ಸೊ ಇದೆರಡು ಕ್ರೀಮ್ನು ಅಪ್ಲೈ ಮಾಡಿದ್ಮೇಲೆ 1-2 ಮಿನಿಟ್ಸು ವೆಯ್ಟ್ ಮಾಡಬೇಕಾಗುತ್ತೆ. ಇದಾದ ನೆಕ್ಸ್ಟು ಕನ್ಸಿಲರ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ಫಿಟ್ ಮಿ ಅವ್ರದ್ದು ಕನ್ಸಿಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಲ್ಲೆಲ್ಲಿ ನಮಗೆ ಡಾರ್ಕ್ ಸರ್ಕಲ್ಸ್ ಇರುತ್ತೆ ಅಲ್ಲಿಗೆ ಅದನ್ನು ಅಪ್ಲೈ ಮಾಡಬೇಕು. ನನಗೆ ಸ್ವಲ್ಪ ಪಿಂಪಲ್ ಮಾರ್ಕ್ ಇತ್ತು, ಹಾಗಾಗಿ ಅಲ್ಲಿಗೆ ಮಾತ್ರ ನಾನು ಹಚ್ಕೊಳ್ತಾ ಇದ್ದೀನಿ. ಮತ್ತು ಹೈ ಕೆಳಗೂ ಕೂಡ ಅದು ಡಾರ್ಕ್ ಸರ್ಕಲ್ ಇತ್ತು, ಅಲ್ಲಿಗೂ ಕೂಡ ಅಪ್ಲೈ ಮಾಡ್ಕೊಳ್ತೀನಿ. ಇದು ಅಪ್ಲೈ ಮಾಡಬೇಕಾದ್ರೆ ನಾವು ರಬ್ ಮಾಡಬಾರ್ದು, ಜಸ್ಟ್ ಟ್ಯಾಪ್ ಮಾಡಬೇಕು ಅಷ್ಟೇ. ಫೇಸ್ ಮೇಲೆ ಟ್ಯಾಪ್ ಮಾಡ್ತಾಯಿದ್ರೆ ಅದು ಅಲ್ಲೇ ಸೆಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ ಹಚ್ಕೊಳ್ಬೇಕು. ನನಗಂತೂ ತುಂಬಾ ಪಿಂಪಲ್ಸ್ ಆಗಿಬಿಟ್ಟಿದ್ವು. ಸೊ ಹಾಗಾಗಿ ಜಾಸ್ತಿನೇ ಕನ್ಸಿಲರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ನೋ ಪ್ರಾಬ್ಲಮ್, ಹಚ್ಕೊಳ್ಬೋದು ಎಷ್ಟಾದ್ರೂ. ನೋಡಿ ಈ ರೀತಿ ಬೆರಳಲ್ಲೇ ಟ್ಯಾಪ್ ಮಾಡ್ಕೊಳ್ತೀನಿ ಆಫ್ಟರ್ ದಟ್. ಅದು ನೆಕ್ಸ್ಟು ಫೌಂಡೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಶುಗರ್ ಕಂಪನಿಯದು ಫೌಂಡೇಶನ್ನು. 37 ಕೋಡ್ ಇರೋ ಅಂಥದ್ದು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ನೋಡಿ ಈ ರೀತಿ ಡಾಟ್ಸ್ ಇಟ್ಕೊಳ್ಬೇಕು ಫೇಸ್ ಮೇಲೆ. ಡಾಟ್ಸ್ ಇಟ್ಕೊಬಿಟ್ಟು ನಾವು ಬ್ಲೆಂಡರ್ ಅಥವಾ ಬ್ರಷನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನನ್ನ ಹತ್ರ ಬ್ಲೆಂಡರ್ ಇಲ್ಲ, ಹಾಗಾಗಿ ನಾನು ಬ್ರಷಲ್ಲೇ ತೋರಿಸ್ತೀನಿ ಯಾವ ರೀತಿ ಅಂತೇಳಿ. ಈ ರೀತಿ ಬ್ರಷ್ನ ಯೂಸ್ ಮಾಡ್ಕೊಬಿಟ್ಟು ಆ ಡಾಟ್ಸ್ನೆಲ್ಲ ಫುಲ್ ಕ್ಲಿಯರಾಗಿ ಅದನ್ನು ನಾವು ರಬ್ ರೀತಿನಲ್ಲಿ ಮಾಡ್ಕೊಳ್ಬೇಕು, ರಬ್ಬಿಂಗ್ ಮಾಡ್ಕೊಳ್ಬೇಕು. ಸೊ ಅಲ್ಲಿ ಫೇಸಿಗೆ ತುಂಬ ಚೆನ್ನಾಗಿ ಸೆಟ್ ಆಗ್ತಾ ಹೋಗುತ್ತೆ. ನಾವು ಕೈಲಿ ಹಚ್ಕೊಳ್ಳೋದ್ರಿಂದ ಅಲ್ಲಲ್ಲಿ ಅಂದರೆ ಅದು ನೀಟಾಗಿ ಫೇಸಿಗೆ ಸೆಟ್ ಆಗಲ್ಲ. ಹಾಗಾಗಿ ನಾವು ಬ್ರಷ್ ಯೂಸ್ ಮಾಡ್ಬೋದು ಅಥವಾ ಬ್ಲೆಂಡರ್ ಯೂಸ್ ಮಾಡ್ಬೋದು. ಅದು ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ, ಕುತ್ಕೊಳ್ಳುತ್ತೆ. ನೋಡ್ಬೋದು ಆಲ್ರೆಡಿ ಎಷ್ಟೋ ಒಂಥರ ಫೇಸ್ ಗ್ಲೋ ಬಂದಿದೆ ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ನೆಕ್ಸ್ಟು ನಾನು ಅದೇ ಶುಗರ್ ಕಂಪನಿದೆ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಶುಗರ್ ಕಂಪನಿದು ಇದು ಫೌಂಡೇಶನ್. ಆಫ್ಟರ್ ದಟ್ ನಾವು ಇದನ್ನು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಅಲ್ಲಿ ಸೆಟ್ ಆಗುತ್ತೆ, ಸ್ವೆಟ್ ಆಗಲ್ಲ.
ಸೊ ಸ್ವೆಟ್ ಆಗಬಾರ್ದು ಅಂತಲೇ ಕಾಂಪ್ಯಾಕ್ಟ್ನ ಯೂಸ್ ಮಾಡ್ತಾಯಿದ್ದೀನಿ. ಕಾಂಪ್ಯಾಕ್ಟ್ ಪೌಡರ್ ಹಾಕಿದ್ಮೇಲೆ ನಾವು ಐಬ್ರೋಸ್ನ ತಿದ್ಕೊಳ್ಬೇಕಾಗುತ್ತೆ, ಇಲ್ಲಾಂದರೆ ಪೌಡರ್ ಎಲ್ಲ ಕೂತಿರುತ್ತೆ ಅದ್ರ ಮೇಲೆ. ಅದಕ್ಕೋಸ್ಕರ ಐಬ್ರೋನ ಸ್ವಲ್ಪ ಡಾರ್ಕಾಗಿ ಹಚ್ಚಬೇಕು. ಹಾಗಾಗಿ ಹಚ್ತಾ ಇದ್ದೀನಿ ನೋಡಿ. ADS ಅವ್ರದ್ದು ಐಬ್ರೋ ಪೆನ್ಸಿಲ್, ಸೊ ಅದನ್ನು ತಿದ್ಕೊಂಡೆ. ಅದಾದಮೇಲೆ ಸ್ವಲ್ಪ ಗ್ಲೋ ಕಾಣಿಸ್ಲಿ ಅಂತೇಳ್ಬಿಟ್ಟು ನಾನು ಹೈಲೈಟರ್ನ ಯೂಸ್ ಮಾಡ್ತಾಯಿದ್ದೀನಿ. ಹೈಲೈಟರು ಐ ಲ್ಯಾಶಸ್ನ ಹಾಕ್ಕೊಳ್ಬೇಕು. ಅಂದರೆ ಇದನ್ನು ನಾವು ಯಾವ ಡ್ರೆಸ್ ಹಾಕ್ತೀವಿ ಆ ಕಲರ್ನ ಯೂಸ್ ಮಾಡ್ಕೋಬೋದು. ಸೊ ನಾನು ಜಾಸ್ತಿ ಯೂಸ್ ಮಾಡೋದು ಸ್ಕಿನ್ ಶೈನ್ ಥರದ್ದೇ. ಹಾಗಾಗಿ ಅದನ್ನೇ ನನಗೆ ಮ್ಯಾಚಪ್ ಆಗೋದು ನನಗೆ ಅದನ್ನೇ. ಹಾಗಾಗಿ ನಾನು ಅದನ್ನೇ ಜಾಸ್ತಿ ಯೂಸ್ ಮಾಡೋದು. ಅದಾದಮೇಲೆ ನಾನು ಮೆಬಿಲಿನ್ ಅವ್ರದ್ದು ಐಲೈನರ್ನ ಯೂಸ್ ಮಾಡ್ತೀನಿ. ಹಾಗಾಗಿ ಮೆಬಿಲಿನ್ ಅವ್ರದ್ದೇ ಐಲೈನರ್ ಹಚ್ಕೊಳ್ತಾ ಇದ್ದೀನಿ. ಮೆಬಿಲಿನ್ ಅವ್ರದ್ದೇ ಮಸ್ಕರನ್ನು ಕೂಡ ಯೂಸ್ ಮಾಡ್ತೀನಿ. ಇದನ್ನು ಕೂಡ ಹಚ್ಕೊಳ್ತೀನಿ ಮಸ್ಕರ. ಇದು ವಾಟರ್ ಪ್ರೂಫು, ಹಾಗಾಗಿ ತುಂಬ ಚೆನ್ನಾಗಿದೆ. ಅದಾದಮೇಲೆ ಲಿಪ್ಪಿಗೆ ಲಿಪ್ಸ್ಟಿಕ್ ಬೇಕು. ಹಾಗಾಗಿ ಶುಗರ್ ಕಂಪ್ನಿದೇ ಲಿಪ್ಸ್ಟಿಕ್ನ ನಾನು ಅಪ್ಲೈ ಮಾಡ್ತಿದ್ದೀನಿ. ಲಿಕ್ವಿಡ್ ಲಿಪ್ಸ್ಟಿಕ್ ಇದು. ನೋಡ್ಬೋದು ನೀವು, ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಫಿಟ್ ಮೀ ಅವ್ರದ್ದು ಬ್ಲಷ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಿಷ್ಟೇ ನೋಡಿ ನನ್ನ ಸಿಂಪಲ್ ಮೇಕಪ್ಪು. ಹಾಗೆ ಒಂದು ಪುಟಾಣಿ ಬಿಂದಿ ಇಡೋಣ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ವಾವ್ ಅಲ್ವಾ? ಸೊ ಹೇರ್ ಸ್ಟೈಲ್ ಮಾಡಬೇಕು. ಹಾಗಾಗಿ ಅದಾದಮೇಲೆ ಯಾವ ಥರ ಕಾಣಿಸ್ತೀನಿ ನೋಡಿ. Sorry ass DJ. ತುಂಬ ಚೆನ್ನಾಗಾಗಿದೆ ಅಲ್ವಾ ಫ್ರೆಂಡ್ಸ್? ನೀವು ಕೂಡ ಟ್ರೈ ಮಾಡಿ. ಏನೋ ಮಿಸ್ ಆಗ್ತದೆ ಅಂದ್ಕೊಂಡೆ, ಜುಮ್ಕ ಹಾಕಿರಲಿಲ್ಲ. ಸೊ ಈ ಡ್ರೆಸ್ಸಿಗೆ ಜುಮ್ಕನೂ ಹಾಕಿ ನೋಡೋಣ, ಇನ್ನು ಎಷ್ಟು ಲುಕ್ ಕೊಡುತ್ತೆ ನೋಡೋಣ. ನಾವು ಎಷ್ಟೇ ಮೇಕಪ್ ಮಾಡಿದ್ರೂ ಕೂಡ ಸರ ಓಲೆ ಬಳೆ ಇಲ್ಲದೆ ಆ ಮೇಕಪ್ ಫಿನಿಶ್ ಆಗಲ್ಲ. ಏನಂತೀರಾ ಫ್ರೆಂಡ್ಸ್? ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ತಪ್ಪದೆ ಬೆಲ್ ಐಕನ್ನ ಕ್ಲಿಕ್